ನಮಸ್ಕಾರ ಸ್ನೇಹಿತರೆ. RCB ತಂಡ ಫೈನಲ್ ನ ಗೆದ್ದು ಸಂಭ್ರಮದಲ್ಲಿರುವಾಗ RCB ಹೇಟರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತುಂಬಾ ದೊಡ್ಡ ಚರ್ಚೆ ಶುರು ಮಾಡಿದ್ದಾರೆ. RCB ಫ್ಯಾನ್ಸ್ ಗೆದ್ದ ಸಂಭ್ರಮಕ್ಕೆ ಪಟಾಕಿ ಹೊಡೆದಿ ಸಂಭ್ರಮ ಪಡ್ತಿದ್ರೆ, ಇನ್ನೊಂದ್ ಕಡೆಯಿಂದ RCB ಹೇಟರ್ಸ್ ಬರ್ನೆಲ್ಲ ಇಟ್ಕೊಂಡು ಯಾವ ಜಾಗ ಕಚ್ಕೊಳ್ಳಿ ಅಂತ ಜಾಗ ಹುಡುಕ್ತವ್ರೆ. ಹೇಟರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿರೋದು ಏನಪ್ಪಾ ಅಂದ್ರೆ, ರಾಧಾ ಯಾದವ್ ಲಾಸ್ಟ್ ಬಾಲ್ ಅಲ್ಲಿ ಹಿಟ್ ವಿಕೆಟ್ ಆದ್ರೂ ಇವರು ಮೋಸ ಮಾಡಿ ಗೆದ್ಬಿಟ್ರು ಅಂತ RCB ಹೇಟರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾವ್ರೆ. ಆ ಲಾಸ್ಟ್ ಬಾಲ್ ಅಲ್ಲಿ ರಾಧಾ ಯಾದವ್ ಹಿಟ್ ವಿಕೆಟ್ ಆದ್ರ ಅಥವಾ ಅಂಪೈರ್ ಮಿಸ್ ಆಗಿ ಔಟ್ ಕೊಟ್ರ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಬನ್ನಿ ಈ ವಿಡಿಯೋದ ರಿಯಾಲಿಟಿ ಚೆಕ್ ಮಾಡೋಣ. ನಿನ್ನೆ ನಡೆದ ರೋಚಕ ಪಂದ್ಯದಲ್ಲಿ ನಮ್ಮ ರಾಧಾ ಯಾದವ್ ಲಾಸ್ಟ್ ನೇ ಬಾಲ್ ಅಲ್ಲಿ ಬೌಂಡ್ರಿ ಹೊಡೆದಿ ಮ್ಯಾಚ್ ನ ಸ್ಟೈಲ್ ಆಗಿ ಫಿನಿಶ್ ಮಾಡಕ್ ನೋಡಿದ್ರು. ಆದ್ರೆ ಅದೇ ಟೈಮ್ ಸರಿಯಾಗಿ ವಿಕೆಟ್ ಕೆಳಗ್ ಬಿದ್ದೋಯ್ತು. ಆ ಸ್ಟಂಪ್ ನ ಬೇಲ್ಸ್ ಕೆಳಗ್ ಬಿದ್ದಿದ್ ನೋಡ್ದಕ್ಕೆ RCB ಹೇಟರ್ಸ್ ಇವರು ಮೋಸ ಮಾಡಿ ಗೆದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪುಕಾರಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಯಾದವ್ ಹಿಟ್ ವಿಕೆಟ್ ಆಗಿ ಔಟ್ ಆಗವ್ರೆ, ಅದು 4 ಹೋಗಿಲ್ಲ, ಅಂಪೈರ್ನೇ ಫಿಕ್ಸ್ ಮಾಡ್ಕೊಂಡು ಗೆದ್ದವ್ರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ RCB ಹೇಟರ್ಸ್ ಸ್ಟಾರ್ಟ್ ಮಾಡ್ಕೊಂಡ್ರು. ಇದಾದ್ಮೇಲೆ ಇನ್ನೊಂದ್ ಕಡೆಯಿಂದ RCB ಹೇಟರ್ಸ್ ಬರ್ನಲ್ ಹಚ್ಕೊಂಡಾದ್ಮೇಲೆ ಇವರು ಮೋಸ ಮಾಡಿ ಗೆದ್ದವ್ರೆ, ಫಿಕ್ಸಿಂಗ್ ಮಾಡಿ ಗೆದ್ದವ್ರೆ ಅಂತ RCB ಹೇಟರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರು. ಫ್ರಂಟ್ ಆಂಗಲ್ ಇಂದ ನೋಡ್ರೆ ಅದು ವಿಕೆಟ್ ಬಿದ್ದಿರೋ ತರನೇ ಕಾಣ್ಬೋದು, ಆದ್ರೆ ಸೈಡ್ ಆಂಗಲ್ ಇಂದ ನೋಡ್ರೆ ಅದು ಹಿಟ್ ವಿಕೆಟ್ ಆಗಿರೋ ತರ ಕಾಣುತ್ತೆ. ವಿಕೆಟ್ ಕೀಪರ್ ಅವ್ರ ಬ್ಯಾಟ್ ಬಾಲ್ ತಗ್ಲಕ್ಕಿಂತ ಮುಂಚೆನೆ ಸ್ಟಂಪಿಂಗ್ ನ ಮಾಡಿದ್ರು, ಗ್ಲೋಸ್ ಟಚ್ ಮಾಡ್ಕೊಂಡು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು 4 ಬಾರಿ ಫೈನಲ್ಸ್ ಗೆ ಬಂದ್ರು, ಆದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಏನು ಮಾತಾಡ್ತಿಲ್ಲ, ಔಟ್ ಅಂತ ಸುಮ್ನೆ ಅವರೇ ಸೈಲೆಂಟ್ ಆಗಿ ಸೈಡಲ್ಲ ಅವ್ರೆ. ಆದ್ರೆ RCB ಹೇಟರ್ಸ್ ಬರ್ನಲ್ ಹಚ್ಕೊಂಡು ಏನೇನೋ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. RCB ವುಮೆನ್ಸ್ ತನ್ನ ಕಠಿಣ ಶ್ರಮದಿಂದ ಕಷ್ಟದಿಂದ ಮ್ಯಾಚ್ ನ ಗೆದ್ದವ್ರೆ, ಯಾವುದೇ ತರ ಫಿಕ್ಸಿಂಗ್ ಮಾಡಿ ಈ ಮ್ಯಾಚ್ ನ ಗೆದ್ದಿಲ್ಲ. 18 ವರ್ಷ ಕಾದು ಕಪ್ ನ ಗೆದ್ದಿರೋ ನಮ್ಗೆ ಯಾವುದೇ ತರ ಫಿಕ್ಸಿಂಗ್ ಮಾಡಿ ಗೆಲ್ಲ ಹುಚ್ಚು RCB ಟೀಮ್ ಅವ್ರಿಗಿಲ್ಲ ಅಂತ ಹೇಳ್ತಾ, ರಾಧಾ ಯಾದವ್ ಹಿಟ್ ವಿಕೆಟ್ ಆದ್ರ ಅಥವಾ RCB ಹೇಟರ್ಸ್ ಸುಮ್ನೆ ಸುದ್ದಿನ ಹಬ್ಸ್ತವ್ರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದ್ ಮರಿಬೇಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.